ಬರ್ತೀನಣ್ಣ. ಜೈ ಕಾಂಗ್ರೆಸ್. ಕಾಂಗ್ರೆಸ್ ಓಟ ಗೆಲ್ಸ್ಬೇಕಮ್ಮ. ಕ್ಷೇತ್ರದ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಸಹ ಈ ಒಂದು ನಮ್ಮ ಗ್ರಾಮಸ್ಥರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಜಿಲ್ಲೆಗೆ ತುಂಬಾ ದೊಡ್ಡದು ಶೈಕ್ಷಣಿಕ ಖಂಡಿತವಾಗ ಕುಟುಂಬ ಗೆಲ್ಲುತ್ತೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು, ಬಸ್ಸಲ್ಲಿ ಉಚಿತ ಪ್ರಯಾಣ, ಗೃಹಲಕ್ಷ್ಮಿ, ಇವತ್ತು ಮೊನ್ನೆ ಆರ್ಟ್ಸಲ್ಲಿ ಸ್ಟೇಟ್ ಫಸ್ಟ್ ಬಂದಂಥ ಹುಡುಗ 2000ರಲ್ಲಿ ನಮ್ಮನ್ನು ಓದಿಸಿ ನನ್ನ ಬೆಳೆಸಿದ್ರು ಅಂತ ಹೇಳಿದ್ದಾರೆ. ಸೊ ಗ್ಯಾರಂಟಿಗಳನ್ನ ಹಿಡಿಯುತ್ತೆ. ನಾವು ಗೆದ್ದೇ ಗೆಲ್ತೀವಿ. ಪ್ರಭಾ ಮೇಡಮ್ ಅವ್ರು ಗೆಲ್ತಾರೆ, ಲೋಕಸಭೆಗೆ ಹೋಗ್ತಾರೆ. ನೋಡ್ರಿ, ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಭದ್ರಕೋಟೆ ರೀ ದಾವಣಗೆರೆ. ಅವರು ಒಂದ್ಸಲ MP ಆಗಿದ್ರು. ಕುಟುಂಬ ಭದ್ರಕೋಟೆ. ಒಳ್ಳೇದು ಮಾಡಲಿಲ್ಲ ಅಂದರೆ ಅಷ್ಟು ಸಲ ಎಲ್ಲರೂ ಆಶೀರ್ವದಿಸ್ತಾರೆ. ಸೊ ಶಾಮನೂರು ಶಿವಶಂಕರಪ್ಪ ಸಾಹೇಬ್ರ ಕುಟುಂಬದ ಸೊಸೆ ಖಂಡಿತವಾಗೂ ಗೆಲ್ತಾರೆ, ಲೋಕಸಭೆಗೆ ಹೋಗ್ತಾರೆ. ಸರಿ, ಅವ್ರಿಗೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಬಾನಿ ಅದಾನಿಗೆ 2 ಲಕ್ಷ ಕೋಟಿ ಮಾಡಿದಾಗ ಆದ್ಮೇಲೆ ಸಂಕಷ್ಟ 50,000 ಕೋಟಿ ಬಡವರು, ಅದು ತುಂಬಾ ದೊಡ್ಡ ಇದಾಗುತ್ತೆ. ಬಿಜೆಪಿ ಸಂಸದರು ಏನಿದ್ರಲ್ಲ, ಅವರು ಅಯೋಗ್ಯರು. ಅವ್ರಿಗೆ ಕೇಳೋ ಯೋಗ್ಯತೆ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಕರ್ನಾಟಕದ ಬಗ್ಗೆ ಧ್ವನಿ ಎತ್ತೋ ಯೋಗ್ಯತೆ ಇಲ್ಲ. ಅವ್ರಿಗೆ ಈ ಸಲ ಪಾಠ ಕಲಿಸ್ತಾರೆ. 23 ಸೀಟು ನಾವು ಕಾಂಗ್ರೆಸ್ ಅವ್ರು ಗೆಲ್ತೀವಿ. ನಮ್ಮ MP ಗಳು ಖಂಡಿತವಾಗೂ ಅಲ್ಲಿ ಹೋಗಿ ನಮ್ಮ ರಾಜ್ಯದ ಬಗ್ಗೆ ಕಷ್ಟ ಸುಖವನ್ನ ಅಲ್ಲಿ ಪ್ರಶ್ನಿಸೋ ದಮ್ಮು ನಮ್ಮ MP ಕ್ಯಾಂಡಿಡೇಟ್ಗಳಿಗಿದೆ. ಅದಾಗುತ್ತೆ ಸರ್. ಮೇಲ್ದಂಡೆ ಯೋಜನೆ ಬಗ್ಗೆ ಬಿಜೆಪಿ ಸಂಸದರು ಯಾಕೆ ಮಾತಾಡಲ್ವಂತೆ? ಬರ ಪರಿಹಾರದ ಬಗ್ಗೆ ಯಾಕೆ ಮಾತಾಡಲ್ವಂತೆ? ಅಕ್ಕಿಗೆ 36 ರೂಪಾಯಿ kg ಕೊಡ್ತೀವಿ ಅಂತ ಬಿಜೆಪಿ ಅವ್ರು ಯಾಕೆ ಮಾತಾಡಲ್ವಂತೆ? ರಾಜ್ಯದ ಬಗ್ಗೆ ಎಷ್ಟು ಜನ ಸಂಸದರು ಪ್ರಶ್ನೆ ಕೇಳಿದಾರಂತೆ? ಒಬ್ಬ ಸಂಸದನಿಗೆ ಗಟ್ಟಿ ಗುಂಡೆ ಇಟ್ಕೊಂಡು ಪ್ರಶ್ನೆ ಕೇಳೋ ಇದೆಯಾ? ಕಾಂಗ್ರೆಸ್ ಅವ್ರನ್ನ, ಕಾಂಗ್ರೆಸ್ CM ಅವ್ರನ್ನ, ಕಾಂಗ್ರೆಸ್ DCM ಅವ್ರನ್ನ, ಕಾಂಗ್ರೆಸ್ MLAಗಳನ್ನ ಬಾಯಿಗೆ ಬಂದ ಬಯ್ಯೋ ಕೆಪಾಸಿಟಿ ಇರೋ ಇವ್ರಿಗೆ, ಈ ಅಯೋಗ್ಯರಿಗೆ ಕೇಂದ್ರದಲ್ಲಿ ರಾಜ್ಯದ ಬಗ್ಗೆ ಪ್ರಶ್ನೆ ಮಾಡೋ ಯೋಗ್ಯತೆ ಇಲ್ವಾ? ಬಿಜೆಪಿ ಸಂಸದರು ಅಯೋಗ್ಯರು. ಅವ್ರನ್ನ ಈ ಸಲ ಸೋಲಿಸ್ತಾರೆ. ರಾಜ್ಯದ ಬಗ್ಗೆ, ಬರ ಪರಿಹಾರದ ಬಗ್ಗೆ ನಾವು ಸ್ಟ್ರೈಕ್ ಮಾಡಿದ್ವಿ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ವಿ, ಎಲ್ಲ ಮಾಡಿದ್ವಿ. ಸಂಸದರು ಯಾಕೆ ಬಾಯಿ ಬೀಸ್ತಾ ಇಲ್ಲ? ನಾನು ಮಾತಾಡೋದು ದೊಡ್ಡವನಲ್ಲ, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಆದರೆ 27 ಜನ ಗೆದ್ದೋಗಿದ್ರಲ್ಲ ಅಯೋಗ್ಯ ಸಂಸದರು, ಈ ಅಯೋಗ್ಯ ಸಂಸದರ ಬಗ್ಗೆ ನಾನು ಮಾತಾಡ್ತೀನಿ. ಇವ್ರಿಗೆ ಯಾರಿಗೂ ಪ್ರಶ್ನೆ ಕೇಳೋದು ದಮ್ಮು, ಧೈರ್ಯ, ತಾಕತ್ತಿಲ್ಲ. ಅದಕ್ಕೆ 7-8 ಜನನ ಆ ಪಕ್ಷದವರೇ ತೆಗೆದಿಟ್ರಲ್ಲ. ಪ್ರತಾಪ್ ಸಿಂಹ ಎಲ್ಲೋದ? ಅನಂತಕುಮಾರ್ ಹೆಗಡೆ ಎಲ್ಲೋದ? ಅವನೊಬ್ಬ ಕೋಲಾರವ್ನು ಇದ್ದಾನಲ್ಲ ಮೆಂಟಲ್, ಅವನೆಲ್ಲೋದ? ಸರಿ, ಇತ್ತೀಚೆಗೆ ವಿಡಿಯೋ ಒಂದು ವೈರಲ್ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರದ್ದು ಅನೇಕ ಆರೋಪ, ತಾವು ಪ್ರತಿಭಟನೆ ಮಾಡ್ತೀವಿ, ಇದ್ರ ಬಗ್ಗೆ ಏನು ಹೇಳಕ್ಕೆ? ಕಾನೂನು ತನ್ನ ಕ್ರಮ ಜರುಗಿಸುತ್ತೆ. SIT ಮೇಲೆ ನನಗೆ ನಂಬಿಕೆ ಇದೆ, ತನ್ನ ಕ್ರಮವನ್ನು ಜರುಗಿಸುತ್ತೆ. ಸೊ ನಾನು ಚುನಾವಣಾ ಪ್ರಚಾರ ಇರೋದ್ರಿಂದ ಹೊರಡ್ತೀನಿ. ಥ್ಯಾಂಕ್ ಯು ಸರ್.